കുറിച്ച് കണ്ട മുസ്ലിമുത്ത പറഞ്ഞത് എന്റെ മാണ് നിന്നെ പത്തിലെ നിന്നെ പത്തിലെ ദേഹം വന്ന് ഈ പാലമാണ് ഈ മഹാരാജാന്റെ യാത്രക്കായ മൂട് ആദ്യം ಮಹಾರಾಜ ವಾಲಿಯನ್ನು ಸಂಬಂಧಿಸವನೆಂದು ಗಿಡ ನಡೆದುಕೊಂಡು ನೋಡುತ್ತಿರುವಯ ಅದು ಶ್ರೀರಾಮಚಂದ್ರ ಮಹಾರಾಜ ಎಲ್ಲ ಮೈ ತುಂಬ ಪ್ರಾಣ ಅಲೆಗಳನ್ನು ಹಾಕಿದೆ ಇದರ ತಾಳರಾದ ಶ್ರೀರಾಮಚಂದ್ರ ಸುಗ್ರೀವನೇ ಸುಗ್ರೀವನೇ ನೀವು ಅಣ್ಣ ತಮ್ಮಂದರು ಒಂದೇ ರೂಪವಾಗಿರುವುದರಿಂದ ನನಗೆ ಬಾಣ ಹೊಡೆಯಲು ಸಂಕೋಚವಾಯಿತು. ಆದ್ದರಿಂದ ನಿನ್ನ ಕೊರಳಿಗೆ ಒಂದು ಪುಷ್ಪಮಾಲೆಯನ್ನು ಹಾಕುವೆನು. ಇಡೀ ಮತ್ತೆ ವಾಣಿಯೊಡನೆ ಉತ್ತಮ ಅನ್ನೋದಕ್ಕೆ ಹೋಗು ಸುಗ್ರೀವನೇ. ವಾಣಿಯನ್ನು ಹೊಡೆಯುವುದು ಬೇಡವೇ?
ಇದು ಜನ್ಮದ ನಮ್ಮ ಸಂಬಂಧವೋ ಹೂವಾಗಿ ತೆಗಿರಿ ಶ್ರೀರಾಮಚಂದ್ರ ಸುಗ್ರೀವ ಮಹಾರಾಜ ಸೂರರೇ ಮಹಾನುಭಾವರೇ ಸುಗ್ರೀವರೇ ಅಹೋ ಶ್ರೀರಾಮಚಂದ್ರ ಕಾರ್ಯಭಾರವನ್ನು ಸಾಧಿಸುವುದರಲ್ಲಿ ಸಂಶಯವಿಲ್ಲ. ಎನ್ನ ಪ್ರಾಣ ಪ್ರಿಯರಾದ ಸೀತಾದೇವಿಯನ್ನು ರಾಮನ ಬಲಬಲಾದಿಗಳನ್ನು ತೀವ್ರವಾಗಿ ತಿಳಿದುಕೊಂಡು ಬರುವಂತೆ ಮೊದಲು ಪ್ರಭುವಿಯವರಿಗೆ ಯಜ್ಞವನ್ನು
ಮೂಲ ಹೋಗಿ ಹಾ ವಿಂಧ್ಯ ಪರ್ವತಗಳಲ್ಲಿ ಹಾ ನರ್ಮದಾ ಗೋದಾವರಿ ಪರ್ವತದಲ್ಲಿ ಹುಡುಕು ಹಾ ಅವು ಅಂದ್ರೆ ಏನೇ ಅಹೋ ರಾಜ ಅಲ್ಲಿಂದ ಅಗತ್ಯ ಆಶ್ರಮಂ ಸೇರು ಅವರಿಂದ ಆಶ್ರಮಂ ಮುಂದು ಹಾ ಅವು ಅಂದ್ರೆ ಏನೇ ಅಹೋ ರಾಜ ಚೋಳ ಕೇರಳ ಪ್ರದೇಶದಲ್ಲಿ ಹುಡುಕು ಹಾ ಅವು ಅಂದ್ರೆ ಏನೇ ಅಹೋ ಸುಗ್ರೀವ ರಾಜನೇ ದಕ್ಷ ಸಮುದ್ರವನ್ನು ಸೇರಲು ಹಾ ಅವು ಮುಂದೆ ಅಹೋ ರಾಜ ಹಾ ಹಾ ಅಹೋ ರಾಜ ಅದ್ಭುತ ಬಲದಿಂದ ಬಡವರಿಂದ ಮುಂದೆ ಸಾಗು ಹಾ ಅಲ್ಲಿ ಗೋದಾವರಿ ಸಿಗೋದು ಅಲ್ಲಿ ಸೀತ ಮಾತೆಯಾದ ಲೋಕ ಮಾತೆ ಎಂದು ಹುಡುಕು ಹಾ ಅಂದ್ರೆ ಏನು ಅಹೋ ರಾಜ ಅಲ್ಲಿ ದೊರೆಯದಿದ್ದರೆ ತಕ್ಷಣ ಮುಂದೆ ಸಿಗೋದು ಹಾ ಅಂದ್ರೆ ಅಹೋ ರಾಜ ಅಲ್ಲಿ ಪಿತೃ ಕಾಣಿಸಿರೋದು ಹಾ ಅಲ್ಲಿ ಮಾತೆಯಾದ ಸೀತಾ ದೇವಿ ಎಂದು ಹುಡುಕು ಹಾ ಅಹೋ ಮಂತ್ರಿ ಅಹೋ ಸುಗ್ರೀವ ಅಲ್ಲಿಂದ ನೀನು ಮುಂದೆ ಹೋಗುವಾಗ ಅಲ್ಲಿ ಸೂರ್ಯಚಂದ್ರ ಇರುವುದರಿಂದ ಅಲ್ಲಿ ನೀನು ಅಹೋ ಮಂತ್ರಿ ಅಹೋ ರಾಜ ಹೀಗೆ ಒಂದು ತಿಂಗಳೊಳಗಾಗಿ ಸೀತಾ ಮಾತೆಯ ಕುಶಲವಾತಿಯನ್ನು ತರಬೇಕು ಸದಿಲಾಗ್ತಗಳು ಅಹೋ ಸುಗ್ರೀವ ರಾಜನೇ ಅಹೋ ಅಂಗೇಲೆ ನಿಮ್ಮ ಆಜ್ಞೆಯಂತೆ ಸಕಲ ದಿಕ್ಕುಗಳನ್ನು ಹುಡುಕುವೆನು ರಾಜ ರಣಪಾತಿ ಚೌಟ ಸುಗ್ರೀವನೇ ಶ್ರೀರಾಮಚಂದ್ರ ಸಕಲ ದಿಕ್ಕುಗಳಲ್ಲಿ ರಕ್ತದ ವಿಷಯಗಳು ನಿನಗೆ ಏನು ತಿಳಿದು ಬಂದವು ಅದೇ ಸುಗ್ರೀವನೇ ಬೇರು ನೀನು ಬೇಡವೇ ಅಹೋ ಸ್ವಾಮಿ ವಾಲಿಯು ನನ್ನನ್ನು ಬೆನ್ನೆಟ್ಟಿ ಕಾಲದಲ್ಲಿ ಅವನನ್ನು ತಪ್ಪಿಸಿಕೊಳ್ಳಲು ನಾನಾದಿ ಕಾರಣವನ್ನು ಶ್ರೀರಾಮಚಂದ್ರ ಸುಗ್ರೀವ ಮಹಾರಾಜ ಭೂಮಂಡಲಗಳು ಸಂಚರಿಸಿದಾಗ ನಾನಾದಿ ಕಾರಣಗಳು ಶ್ರೀರಾಮಚಂದ್ರ ಸುಗ್ರೀವ ಮಹಾರಾಜ ವೀರಲ್ಲಿ ಆಂಗ್ಲೇಯನು ಬಲಶಾಲಿಯು ಪರಮಾತ್ಮನು ಅತಿ ಬುದ್ಧಿವಂತನು ನಮ್ಮ ಕಾರ್ಯವು ಆಂಗ್ಲೇಯಿಂದ ಸಫಲವಾಗುವುದು ಮುಖ್ಯ ಬರಲು ಶ್ರೀರಾಮಚಂದ್ರ ಲಸತ್ವ ಕಾಂಗ ಆಂಜನೇಯನೇ ಅಹೋ ಶ್ರೀರಾಮಚಂದ್ರ ನೀನು ಬಹು ಬಲಶಾಲಿಯಾದ ಕಾರಣ ಹಾ ನಿನಗೆ ಈ ಉಂಗುರವನ್ನು ಕೊಡುವೆನು ಹಾ ಇಡೀ ಎಲ್ಲ ಪ್ರಾಣ ಪ್ರಿಯವಾದ ಜಾನಕಿ ಕಂಡಾಗ ಹಾ ಎನ್ನ ಕೃತಿಗಾಗಿ ಈ ಉಂಗುರವನ್ನು ಕೊಡು ಹಾ ವಾಯುಪುತ್ರ ನಿನಗೆ ಶುಭವಾಗಲಿ ಅಹೋ ತ್ರಿಲೋಕ ವಿಕ್ರಮನೇ ಆಂಜನೇಯನೇ ಎನ್ನ ಅದ್ಭುತ ಪರಾಕ್ರಮವನ್ನು ಈ ಜಾಂಬುವಂತ ಸುಗ್ರೀವರ ಕಡೆಯಿಂದ ಮಾತ್ರ ತಿಳಿದಿದ್ದೀರಷ್ಟೇ ನಾನು ಸಕಲ ಯೋಚನೆಯ ವಿಸ್ತೀರ್ಣವನ್ನು ಲಕ್ಷ್ಯವಿಲ್ಲದೆ ಲಂಘಿಸಿ ಬರಲು ಆ ನೀಚ ರಾವಣನ ಅರಿತ ಮಾತೆಯಾದ ಶ್ರೀರಾಮದೇವಿಯ ಕುಶಲವಾರ್ತೆಯನ್ನು ತಿಳಿದು ಬರದೆ ಅಹೋ ರಾಮಚಂದ್ರ ಆಂಜನೇಯ ಸ್ವಾಮಿ ತಮ್ಮ ಸಖಿಗಳಿಯಾದ ಸುಲಕ್ಷಣೆಗಳನ್ನು ಎಣ್ಣೆಗೆ ಚೆನ್ನಾಗಿ ತಿಳಿಸಬೇಕು ಅಹೋ ರಾಮಚಂದ್ರ ಆಂಜನೇಯನೇ ಕಾರಣ ಜನ ಆಂಜನೇಯನೇ ಅಹೋ ಶ್ರೀರಾಮಚಂದ್ರ ಎನ್ನ ಸತಿಮನಿಯಾದ ಸುದರ್ಶನಗಳು ಏಳುವನು ಕೇಳು ಅದೇನು ಚೆನ್ನಾಗಿ ಹೇಳು ಸ್ವಾಮಿ ಅತಿ ರೂಪವತಿ ಆಗಿರುವಳು ಹಾ ನೇತ್ರಗಳು ಹರಳಿದ ಬಿಳಿದಾವರಿಯಂತೆ ಇರುವವು ಹಾ ತತ್ವ ಹಸ್ತದಲ್ಲಿ ಕಂಕಣಗಳಿಗೆ ಇರುವುದು ಹಾ ನವ ಏಕನಾದ ಪಂಡಿತನಾದ ಆಂಜನೇಯನೇ ನಿನಗೂ ಏರ್ಪಟ್ಟದ್ದು ಏನಿದೆ ಹೋಗುವಾಗಲೇ ರಾಮಚಂದ್ರ ನಿಮ್ಮ ಪ್ರಕಾರವಾಗಲಿ ಹ.
ನನ್ನ ಭುಜಗಳ ಸಾಹಸದಿಂದ ಲಕ್ಷ್ಯವಿಲ್ಲದೆ ಲಕ್ಷ್ಯವಿಲ್ಲದೆ ಲಂಘಿಸುವನ್ನು ಮಾಡಲಾಗದ ಈ ಸಾರಥಿ ಅತಿ ಜಾಗ್ರತೆ ಸಮಯದಲ್ಲಿ ಹೋಗಿ ತ್ರಿಕೂಟ ಮೇರು ಪರ್ವತ ಶಿಖರಾಗ್ರದ ಮೇಲ್ಭಾಗದ ತಮಕ್ಕೆಂದು ಕಾಲ್ಮಿಂಚಿನಂತ ಬಾಲಸೂರ್ಯನಂತೆ ಹೊಳೆಯುವ ಈ ಲಂಕಾತ್ರಿ ವಿಸ್ತಾರವನ್ನು ನೋಡಿಸಿ ಸಾರಥಿ ನೋಡಿ ಸಾರಥಿ ಹೋಗಿ ಪರಮೇಶ್ವರನ ರಜತಾದ್ರಿ ಅಂತೆ ಸಕಲ ಪರ್ವತಗಳು ತನ್ನಗೆ ಸಮಾನವಿಲ್ಲವೆಂದು ಸತ್ಯನ ಮರೆಯಲ್ಲಂತೆ ಏನು ಅಂಗವನ್ನು ಆಕ್ರಮಿಸಿಕೊಂಡಿರುವಂತೆ ಈ ಅಮರಾವತಿಯನ್ನು ಧಿಕ್ಕರಿಸುವಂತೆ ಪ್ರಕಾಶಿಸುವ ಇಂಥ ಅಲಂಕಾರದಿಂದ ಲಂಕಾನಗರವನ್ನು ನೋಡಿದೆಯ ಸಾರಥಿ ಹೋಗಿ ಸಾರಥಿ ಹೋಗಿ ಇದು ಅಲ್ಲದೆ ಆ ಕೋರತರವಾದ ಕೊರದಾಡ ಕರಗಳಿನ ಹಲ್ಲುಗಳನ್ನು ಕಡಿಯುತ್ತಾ ಹುಲಿ ಮುಖ ದಾರದಿಂದ ಕಾದುಕೊಂಡಿರುವ ಲಂಕಿನಿ ಎಂಬ ಸ್ತ್ರೀಯನ್ನು ನೋಡಿದೆಯ ಸಾರಥಿ ಹೋಗಿ ಸಾರಥಿ ದೇವ ಇವಳ ಪಿಂಕಮಂ ಮುರಿದು ಕೊಂಕಣ ಲಂಕೆಯ ಕೊಟ್ಟು ಮಾತೆಯಾದ ಸೀತಾದೇವಿಯನ್ನು ನೋಡಿದೆ ಎಲ್ಲ ಸಾರಥಿ ಮತ್ತೆ ನೋಡಿ ಮೂರು ಲೋಕವನ್ನು ಒಂದೇ ಸಾರಿ ನಂಬುವೆನೆಂದು ಬಾಯಿ ತೆಗೆದು ಪ್ರಳಯ ಕಾಲ ಸಮುದ್ರ ಘೋಷವನ್ನು ಹಾಕಿ ಅವರ ಧ್ವನಿಯಂತೆ ಹೊಡೆದು ನಿಂತ್ರಿಸುವ ಇವನ ಕೊರಕೆಯನ್ನು ಆಲಿಸಿ ಕೇಳಿದೆಯ ಸಾರಥಿ ನೋಡಿ ಕೆಲ ಸಾರಥಿ ದೇವ ಇವನು ತಾವನಾಗಿರಬಹುದು ಓಹೋ ಸಾರಥಿ ಗೊತ್ತಾಯ್ತು ಅದೇ ದೇವ ರಾಕ್ಷಸ ಅದವರು ಜಗತ್ತಿನೊಳಗೆ ಕೊಲೆ ಸುಲಿಗೆಗಳನ್ನು ಮಾಡಿ ಬದಲು ಹುಟ್ಟಿನಿಂದ ಬಿಟ್ಟಿರುವಲ್ಲ ಇವನ ಮಂಡೆಯ ತರಕ್ಕೆ ಬೇರೆ ಬೆಳೆಸಲೇ ನಿದ್ರೆ ಹೋದವನು ಒಡೆಯುವುದು ವೀರ ಕ್ಷತ್ರಿಯರ ಧರ್ಮವಲ್ಲ ಇದು ಸಮಯವಲ್ಲ ಕೆಲ ಸಾರಥಿ ಹೋಗಿ ಅದು ಅಲ್ಲದೆ ಯುದ್ಧ ಮಾಡು ಸುಮನ ಶರಪದ ಗೃಹಗಳಿಗಿಂತ ಮಿಗಿಲಾಗಿ ನಡೆಯುವ ಈ ರಮಣೀಯ ಮಂದಿರವು ದಾರರಾಗಿರಬಹುದು ಕೆಲ ಸಾರಥಿ ಹೋಗಿ ಓಹೋ ಸಾರಥಿ ಗೊತ್ತಾಯ್ತು ಅಲ್ಲೇ ದೇವ ಮಂದಿರದೊಳಗೆ ಹೋಗಿ ಜಾನಕಿಯನ್ನು ನೋಡಿದೆ ನೀಚ ರಾವಣನ ರಾಮಬಾಣದ ಹಂಸ ತೋರಿ ಕಳತ್ವದಲ್ಲಿ ಮಲಗಿ ನಿದ್ರಿಸುವ ತ್ರಿಲೋಕ ಸುಂದರಿಯಾದ ಸ್ತ್ರೀಯರನ್ನು ಕಂಡೆನು ಕೆಲ ಸಾರಥಿ ಹೋಗಿ ಸಮೀಪಕ್ಕೆ ಹೋಗಿ ಶ್ರೀರಾಮಚಂದ್ರನ ಹೇಳಿದ ಗುರುತುಗಳನ್ನು ಪರೀಕ್ಷಿಸಿಕೊಂಡೆ ಆಗಲಿಲ್ಲ ಶ್ರೀರಾಮಚಂದ್ರನ ಹೇಳಿದ ಗುರುತುಗಳನ್ನು ಪರೀಕ್ಷಿಸಿ ನೋಡಿದೆ ಆಗಲಿಲ್ಲ ಈ ಸ್ತ್ರೀಯರಲ್ಲಿ ಕೆಲವು ಇರುತ್ತವೆ ಇನ್ನು ಕೆಲವು ಅಡಕವಾಗಿವೆ ನಿಜಾಂಶವನ್ನು ತಿಳಿಯಲಿಲ್ಲ ಮನಸ್ಸಿನ ಸಂದೇಹವು ಬಿಡಲಿಲ್ಲ ಏನು ಮಾಡಲಿ ಇರಲಿ ತತ್ಪ್ರಯುಕ್ತ ಇನ್ನೂ ಸಮೀಪಕ್ಕೆ ಹೋಗಿ ಚೆನ್ನಾಗಿ ಪರೀಕ್ಷಿಸಿ ನೋಡಿದೆ ಪಾದದಲ್ಲಿ
ಇಲ್ಲ. ಹಾ, ಈ ಪುರಕ್ಕೆ ಬಂದು 3-4 ದಿವಸಗಳಾದರೂ ಜಾನಕಿಯ ವಾರ್ತೆಯು ಎಳೆಯಲೇ ಇಲ್ಲ. ಹಾ, ಅಯ್ಯೋ, ನೀಚನಾದ ರಾವಣನು ವೇಗವಾಗಿ ಎತ್ತಿಕೊಂಡು ಹೋಗುವ ಕಾಲದಲ್ಲಿ ಹಾ, ಜಾನಕಿಯು ರಥದಿಂದ ಸಮುದ್ರದಲ್ಲಿ ಬಿದ್ದು ಒಳಗಿ ಹೋದಳು ಏನು ಹೌದು ದೇವ. ನನಗೆ ಗೊತ್ತಾಗಲಿಲ್ಲ. ನಾನು ಬಂದ ಕಾರ್ಯ ಸಫಲವಾಗಲಿಲ್ಲ. ಹಾ, ಈಗ ಸೀತಾದೇವಿಯು ಸಿಗಲಿಲ್ಲ ಎಂಬ ವಾರ್ತೆಯು ಶ್ರೀರಾಮಚಂದ್ರನಿಗೆ ಹುಟ್ಟಿದ ಕೂಡಲೇ ಪ್ರಾಣ ತ್ಯಾಗ ಮಾಡಿಕೊಳ್ಳುವುದರಲ್ಲಿ ಸಂದೇಹವೇ ಇಲ್ಲ. ಹಾ, ಇಂಥ ಅಘೋರ ಪ್ರಳಯವು ಅಯೋಧ್ಯಕ್ಕೆ ಮುಟ್ಟಿದ ಕೂಡಲೇ ಭರತ, ಶತ್ರುಘ್ನ, ಸೌಮಿತ್ರೆ ಮೊದಲಾದವರು ಪ್ರಾಣ ತ್ಯಜಿಸಿಕೊಳ್ಳುವುದರಲ್ಲಿ ಸಂಶಯವೇ ಇಲ್ಲ. ಹಾ, ಸೀತಾದೇವಿಯನ್ನು ತಂದು ಕೊಡುವೆನೆಂದು ವಾಗ್ದಾನ ಮಾಡಿದ ಸುಗ್ರೀವನು ಶೀಘ್ರವಾಗಿಯೇ ಪರಲೋಕವನ್ನು ಹೊಂದುವನು ಏನು. ಹಾ, ಇಷ್ಟು ಹಣ ಹುಟ್ಟ ಕಾರ್ಯಕ್ಕೆ ನಾನು ವಿಫಲನಾಗಿ ಹೋದರೆ ಹಾ, ಈ ಕಾರ್ಯವು ನಡೆಯುವುದೇ ಸಹಜ. ಇಂಥ ಭಯಂಕರವಾದ ಕೃತ್ಯಗಳನ್ನು ನೋಡುವುದಕ್ಕಿಂತ ಮುಂಚಿತವಾಗಿಯೇ ನಾನು ನೋಡುತ್ತೆ ಪ್ರಾಣ ತ್ಯಾಗ ಮಾಡಿಕೊಂಡರೆ ಇಂಥ ಅಲ್ಪ ಕಾರ್ಯಕ್ಕೆ ಪ್ರಾಣ ತ್ಯಾಗ ಮಾಡಿಕೊಂಡರೆ ಸ್ವಾಮಿ ಕಾರ್ಯಕ್ಕೆ ದ್ರೋಹ ಮಾಡಿದಂತಾಗುವುದು. ಹಾ, ಸಾರುತ್ತೆ ಹೋಗುದಿ. ಬಯಲು ಸಾರುತ್ತೆ. ಮತ್ತೆ ಹೋಗುದಿ. ಈ ಲಂಕಾವನ್ನು ಒಂದು ಭಾಗವಾಗಿಸಿ ಸತ್ತನೆಯನ್ನು ಬಾಲಕ್ಕೆ ಸುತ್ತಿ ಕಿತ್ತಿ ಎತ್ತಿಕೊಂಡು ಶ್ರೇಷ್ಠನಾದ ಶ್ರೀರಾಮಚಂದ್ರನ ಮುಂದಿಟ್ಟರೆ ಸತ್ಯ ಮಾತೆಯಾದ ಸೀತಾದೇವಿಯನ್ನು ತಾನೇ ಹುಡುಕಿಕೊಳ್ಳುತ್ತಾನೆ. ಹಾ, ಸಾಗುತ್ತೆ. ಹೋಗುದಿ. ಈ ಲಂಕಾ ನಗರವನ್ನು ಬಾಲಕ್ಕೆ ಸುತ್ತಿ ಕಿತ್ತಿ ಎತ್ತಿಕೊಂಡು ಹೋಗುವನು. ನೋಡಬಾಯಿ ಸಾಗುತ್ತೆ. ಅದಕ್ಕೆ ಅಡುತ್ತೆ ಹೋಗುದಿ. ಎಲ್ಲೆಲ್ಲ ಆಚರಣೆಗೆ ನಂಬಿಕೆಯನ್ನು ತಿಂತಾರೆ ಮಾತೆಯಾದ ಚಿತ್ರದೇವಿಯು ಅಶೋಕವನ್ನು ಕರೆಯಿತು. ಅಲ್ಲಿಗೆ ಹೋಗಪ್ಪ ಮಗನಿಗೆ ಬುದ್ಧಿಯನ್ನು ಮಹಾ ಚಮತ್ಕಾರ. ಸೀತಾ ಮನೋಹರವಾದ ರಾಮ ರಘುಕುಲೋತ್ತಮ ವಿರಹದಿಂದ ಬಳಲಿದ ಶ್ರೀರಾಮನಿಗೆ ಸುಗ್ರೀವನು ವಾಗ್ದಾನ ಮಾಡಿದ್ದಲ್ಲಿ ಸಫಲ ಮಾಡುವಂತಾಯಿತು. ಶ್ರೀರಾಮನ ಅನುಗ್ರಹದಿಂದ ಶತಯೋಜನೆಯ ವಿಸ್ತೀರ್ಣವಾದ ಸಾಗರವನ್ನು ದಾಟಿ ಬಂದನು. ಈಗ ಸೀತಾದೇವಿಯು ಅಶೋಕವನದಲ್ಲಿ ಬೆಳೆದು ಆಕಾಶವಾಣಿಯು ನವೋನಾದದಿಂದ ಶಬ್ದವನ್ನು ಗೈದು ತತ್ಪ್ರಯುಕ್ತ ಸೀತಾದೇವಿ ಇರುವಲ್ಲಿಗೆ ತಿರುಗೋಣ ಮೇಲೆ ಸಾರಥಿ ಅತಿ ಜಾಗೃತಿ ಹೋಗುದಿ. ಮಾತೆ ಸಕಲ ಶುಭ ಲಕ್ಷಣ ಶೋಭಿತರಾಗಿರುತ್ತಿ ನೀನು ದಾರುಣಮ್ಮಯ್ಯ. ಅಪಹರಿಸಿದ ಪೂಜ್ಯರಾದ ಸೀತಾದೇವಿಯು ನೀನಾಗಿದ್ದರೆ ಎನ್ನೊಡನೆ ಒಂದು ಮಾತನಾಡಿ ಅಮ್ಮಯ್ಯ. ಇನ್ನು ಕೆಲವು ಸಂಗತಿಗಳು ಕೇಳಬೇಕಾಗುತ್ತದೆ ಜನನೇ ತ್ರಿಲೋಕ ಪಾವತಿ.
ಶ್ರೀರಾಮಚಂದ್ರ ಇದಕ್ಕೆ ಗತಿಯನ್ನು ಮಾಡಬೇಕು. ಅಮ್ಮ ಜನನಿ ರಾಕ್ಷಸರೆಂಬ ಸಂಶಯವನ್ನು ಅಲಿ ಶ್ರೀರಾಮಚಂದ್ರನ ದೂತನು ನಾನೇ ಎಂದು ತಿಳಿ ಮಾತೆ ಲೋಕ ಪ್ರಖ್ಯಾತಿ. ಏಳು ಜನ್ಮಕ್ಕೆ ಹೆಣ್ಣಾಗಿ ಹುಟ್ಟಬಾರದು. ಹುಟ್ಟಿದ ಮೇಲೆ ಇಂಥ ದುರ್ಮಾರ್ಗನ ಕೈಗೆ ಸಿಕ್ಕು ಕಷ್ಟಪಡುವುದಕ್ಕಿಂತ ಕೊರಳಿಗೆ ಒಂದು ಹಾಕಿಕೊಂಡು ಸಾಯುವುದು ಎಷ್ಟೋ ನೀವು. ಅಯ್ಯೋ ಶ್ರೀರಾಮಚಂದ್ರ ಇದಕ್ಕೆ ಗತಿಯೇನು ಮಾಡು. ಅಮ್ಮ ಜನನಿ ರಾಮ ಲಕ್ಷ್ಮಣನ ಕಳಿಸಿದ ದೂತನು ನಾನು. ನನ್ನ ಹೆಸರು ವಾಯುಪುತ್ರ ವೀರ ಆಂಜನೇಯರು. ಸುಗ್ರೀವ ರಾಜನಿಗೆ ಆಪ್ತನ ಮಂತ್ರಿಯು. ಶ್ರೀರಾಮಚಂದ್ರನ ದೂತನು ನಾನೇ ಎಂದು ತಿಳಿ ಮಾತೆ ಲೋಕ ಪ್ರಖ್ಯಾತೆ. ರಾಮೇಶನು ಇಂದಿಗೆ ಎನ್ನ ಮೇಲೆ ಮುರಿದಂತೆ ತೋರು. ಅಯ್ಯೋ ಶ್ರೀರಾಮಚಂದ್ರ ಇದಕ್ಕೆ ಗತಿಯೇನು ಮಾಡು. ಅಮ್ಮ ಮಾತೆ ವಾಣಿಯಿಂದ ಸಕಲ ಸಾಮ್ರಾಜ್ಯವನ್ನು ಕಳೆದುಕೊಂಡ ಸುಗ್ರೀವನಿಗೆ ಶ್ರೀರಾಮನ ಸಹಾಯದಿಂದ ಮತ್ತೆ ರಾಜ್ಯವನ್ನು ಪಡೆದು ನಿಮ್ಮನ್ನು ಹುಡುಕುವುದಕ್ಕಾಗಿ ನನ್ನನ್ನು ನೇಮಿಸಿ ಕಳಿಸಿರುವರೇ ಅಮ್ಮಯ್ಯ.
ನಾನು ಕಣ್ಣ ಮಾತ್ರ ಹೇಳ್ತೀನಿ ತಾಯಿ.